ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಕನ್ನಡ ಕಿರುತೆರೆಯ ಜನಪ್ರಿಯ ಸೀರಿಯಲ್ಗಳ ಪೈಕಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ರಾಧಾರಮಣ ಧಾರಾವಾಹಿಯೂ ಒಂದು. ಈ ಸೀರಿಯಲ್ ಕಿರುತೆರೆ ಅಭಿಮಾನಿಗಳಿಗೆ ಉತ್ತಮ ಮನರಂಜನೆಯನ್ನ ನೀಡ್ತಾ ಬರ್ತಾ ಇತ್ತು. ಅದಕ್ಕೆ ಕಾರಣ ಈ ಸೀರಿಯಲ್ನಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿದ್ದ ರಮಣ್ ಮತ್ತು ರಾಧಾ ಮಿಸ್. ಹೌದು, ರಮಣ್ ಮತ್ತು ರಾಧಾ ಅವರ ನಟನೆಯನ್ನ ಮೆಚ್ಚಿಕೊಂಡ ಅಭಿಮಾನಿಗಳು ಪ್ರತಿದಿನ ಕೂಡ ಮಿಸ್ ಮಾಡದೆ ಸೀರಿಯಲ್ ವೀಕ್ಷಣೆ ಮಾಡ್ತಾ ಇದ್ರು. ಆದ್ರೆ ಈಗ ರಾಧಾರಮಣ ಸೀರಿಯಲ್ ವೀಕ್ಷಕರಿಗೆ ಬಹುದೊಡ್ಡ ಬೇಸರದ ಸಂಗತಿಯೊಂದು ಕಾದಿದೆ. ನಿಮ್ಮ ನೆಚ್ಚಿನ ನಟಿ ರಾಧಾ ಮಿಸ್ ಇನ್ನಿಲ್ಲ. ಯಾಕೆ ಅಂತ ಹೇಳ್ತೀವಿ, ಮುಂದೆ ನೋಡಿ. ಶ್ರೀರಸ್ತು ಶುಭಮಸ್ತು ಎಂಬ ಸೀರಿಯಲ್ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಟ್ಟವರು ಶ್ವೇತಾ ಆರ್ ಪ್ರಸಾದ್. ತಮ್ಮ ಅಭಿನಯದ ಮೂಲಕ ಖ್ಯಾತಿ ಗಳಿಸಿದ ಇವರನ್ನ ಕಲರ್ಸ್ ಕನ್ನಡದ ಮುಖ್ಯಸ್ಥರಾದ ಪರಮೇಶ್ವರ್ ಗುಂಡ್ಕಲ್ ಅವರು ರಾಧಾರಮಣ ಸೀರಿಯಲ್ನಲ್ಲಿ ನಟಿಸೋ ಅವಕಾಶವನ್ನ ಕೊಡ್ತಾರೆ. ಆದ್ರೆ ನಟಿಸೋದಕ್ಕೆ ಅಷ್ಟಾಗಿ ಇಷ್ಟವಿಲ್ಲದ ನಟಿ ಶ್ವೇತಾ ಅವರು ರಾಧಾರಮಣ ಸೀರಿಯಲ್ನಲ್ಲಿ ನಟಿಸೋದಿಲ್ಲ ಅಂತ ಮೊದಲಿಗೆ ಹೇಳ್ತಾರೆ. ಆದ್ರೆ ಪರಮೇಶ್ವರ್ ಅವರು ನೀವು ಅಭಿನಯಿಸಲೇಬೇಕು ಎಂದು ಒತ್ತಾಯ ಮಾಡಿದ್ದಕ್ಕೆ ಕೊನೆಗೆ ಒಪ್ಪಿಕೊಂಡ ನಟಿ ಶ್ವೇತಾ 1 ವರ್ಷಗಳ ಕಾಲ ನಟಿಸುವುದಾಗಿ ಒಪ್ಪಂದವನ್ನ ಮಾಡಿ ಆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆದ್ರೆ ಈ ಸೀರಿಯಲ್ನಲ್ಲಿ ನಟಿಸ್ತಾ ಅಭಿಮಾನಿಗಳ ಪ್ರೀತಿ ಸಂಪಾದಿಸಿದ್ದ ರಾಧಾ ಮಿಸ್ ಬರೋಬ್ಬರಿ 2.5 ವರ್ಷಗಳ ಕಾಲ ಅಭಿಮಾನಿಗಳಿಗೋಸ್ಕರ ನಟಿಸ್ತಾರೆ. ಆದ್ರೆ ಇದೀಗ ನಿಮ್ಮ ಪ್ರೀತಿಯ ರಾಧಾ ಮಿಸ್ಗೆ ಸ್ವಲ್ಪ ಬ್ರೇಕ್ ಬೇಕಂತೆ. ಹೌದು, ಮನೆಯವರ ಜೊತೆ ಸಮಯ ಕಳೆಯಬೇಕು ಎಂಬ ಆಸೆಯಿಂದ ತಮ್ಮ ಅಭಿನಯಕ್ಕೆ ಸ್ವಲ್ಪ ಕಾಲ ಬ್ರೇಕ್ ಹಾಕಿದ್ದಾರೆ. ಆದ್ರೆ ಇನ್ಮುಂದೆ ರಾಧಾರಮಣ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಇನ್ನು ಕೇವಲ 14 ದಿನಗಳ ಕಾಲ ಮಾತ್ರ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಜಾಗಕ್ಕೆ ಹೊಸ ನಾಯಕಿಯ ಆಗಮನವಾಗಲಿದೆ. ಇಷ್ಟು ದಿನ ರಾಧಾ ಮಿಸ್ಗೆ ಪ್ರೀತಿ ಕೊಡುತ್ತಿದ್ದ ಅಭಿಮಾನಿಗಳು ಹೊಸ ನಾಯಕಿಗೂ ಪ್ರೀತಿ ತೋರಿಸ್ತಾರಾ ಅಂತ ಕಾದ್ ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.